ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗೆಳೆಯರು, ಇವತ್ತು ನೋಡಿ SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ 2026 ನೋಡಿ, ಬರೋಬ್ಬರಿ 827 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಶಸ್ತ್ರ ಸೀಮಾ ಬಲ ಒಂದು ಹುದ್ದೆಯಲ್ಲಿ, ಸರಿನಾ? ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಯಾವ್ಯಾವಾಗ ಅಂತಂದರೆ ಲಾಸ್ಟ್ ಡೇಟ್ ಯಾವುದು, ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ಗಳ ಬಗ್ಗೆ ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ ಗೆಳೆಯರೆ. ನೋಡಿ, SSB ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಆಗಿರುತ್ತೆ. ಪಬ್ಲಿಷ್ಡ್ ನೋಡಿ, ಅಧಿಸೂಚನೆಯನ್ನು ಪ್ರಕಟ ಮಾಡಿದ ದಿನಾಂಕ 21 ಮಾರ್ಚ್ 2026 ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ. ಯಾವಾಗ? 21 ಮಾರ್ಚ್ 2026 ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ ಗೆಳೆಯರೆ. ನೋಡಿ, SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ವೇಕೆನ್ಸಿ 2026 ಎಲಿಜಿಬಿಲಿಟಿ, ಫೀಸ್, ಲಾಸ್ಟ್ ಡೇಟ್, ಅಪ್ಲೈ ಆನ್ಲೈನ್. SSB has released the new notification for the recruitment of SSB constable tradesman. New recruitment 2026 for 827 post, ಸರಿನಾ? 827 ಪೋಸ್ಟ್ಗಳು. SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಆನ್ಲೈನ್ ರಿಜಿಸ್ಟ್ರೇಷನ್ ಫ್ರಮ್ 2026 has started from 21 ಮಾರ್ಚ್ 2026 ಟು 20 ಏಪ್ರಿಲ್ 2026. ನೋಡಿ, 21 ಮಾರ್ಚ್ 2026ರಿಂದ 20 ಏಪ್ರಿಲ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಲಾಸ್ಟ್ ಡೇಟ್ ಯಾವುದಪ್ಪ ಅಂತಂದರೆ 20 ಏಪ್ರಿಲ್ 2026. ಥ್ರೂ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಅಥಾರಿಟಿ, ದ ಕ್ಯಾಂಡಿಡೇಟ್ಸ್ ಹೂ ಆರ್ interested in SSB constable tradesman Bharti 2026 kindly read the full notification related to SSB constable tradesman jobs 2026. ನೋಡಿ, ಯಾರ್ಯಾರು SSBಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಗೆಳೆಯರೆ, ಸರಿನಾ? ನೋಡಿ, ಚೆಕ್ ಎಲಿಜಿಬಿಲಿಟಿ, ಅಪ್ಲಿಕೇಶನ್ಸ್, ಫೀಸ್, ಏಜ್ ಲಿಮಿಟ್, ಸ್ಯಾಲರಿ, ಸೆಲೆಕ್ಷನ್ ಪ್ರೊಸೆಸ್ and all other information, all the details related to the SSB constable online register application from link in given below, ಸರಿನಾ? ಕೆಳಗಡೆ ಎಲ್ಲ ಮಾಹಿತಿ ನೀಡಿದ್ದಾರೆ, ಒಂದೊಂದಾಗಿ ನಿಮಗೆ ತಿಳಿಸ್ತೇನೆ ಗೆಳೆಯರೆ. ನೋಡಿ, ಸಶಸ್ತ್ರ ಸೀಮಾ ಬಲ್ SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ 2026 ಆಗಿರುತ್ತೆ. ನೋಟಿಫಿಕೇಷನ್ ಡೇಟ್ ನೋಡಿ, ಮಾರ್ಚ್ 26. ಅಪ್ಲಿಕೇಶನ್ ಸ್ಟಾರ್ಟಿಂಗು 21 ಮಾರ್ಚ್ 2026 ಆಗಿರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 20 ಏಪ್ರಿಲ್ 2026 ಆಗಿರುತ್ತೆ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಅದೇ ಆವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ, 20 ಏಪ್ರಿಲ್ 2026 ಆಗಿರುತ್ತೆ ಗೆಳೆಯರೆ. ನೋಡಿ, ಕರೆಕ್ಷನ್ ಡೇಟ್ ಆ್ಯಸ್ ಪರ್ ದ ಶೆಡ್ಯೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಪೇಮೆಂಟು ಫೀಸ್ ಎಷ್ಟಿರುತ್ತೆ ಅಂದರೆ, ಜನರಲ್ OBC EWS ಅವರಿಗೆ 100 ರೂಪಾಯಿ ಇರುತ್ತೆ. SC STಗೆ ಯಾವುದೇ ರೀತಿ ಇರೋದಿಲ್ಲ, ಮತ್ತು ಆಲ್ ಫೀಮೇಲ್ಸಿಗೆ ಯಾವುದೇ ರೀತಿ ಇಲ್ಲಿ ಒಂದು ಫೀಸ್ನ ಇಲ್ಲಿ ನಿಗದಿ ಮಾಡಿಲ್ಲ ಗೆಳೆಯರೆ, ಸರಿನಾ? ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ ನೋಡೋದಾದರೆ ಕಾನ್ಸ್ಟೇಬಲ್, ಸರಿನಾ? ಕಾನ್ಸ್ಟೇಬಲ್ ಅವರಿಗೆ 18ರಿಂದ 27 ವರ್ಷಗಳು ಇಲ್ಲಿ ನಿಗದಿಪಡಿಸಿದ್ದಾರೆ. ಕಾನ್ಸ್ಟೇಬಲ್ ಕಾರ್ಪೆಂಟರ್ಗೆ 18ರಿಂದ 25 ವರ್ಷ ಆಗಿರುತ್ತೆ. ಕಾನ್ಸ್ಟೇಬಲ್ ಅದರ್ ಟ್ರೇಡ್ಸ್ಗೆ 18ರಿಂದ 23 ವರ್ಷ ಇಲ್ಲಿ ಇರುತ್ತೆ ಗೆಳೆಯರೆ. ಒಟ್ಟು ಟೋಟಲ್ 827 ಇಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಯವಿಟ್ಟು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು, ಸರಿನಾ? ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಈಗಾಗಲೇ ಶುರುವಾಗಿದೆ, 20ನೇ ತಾರೀಕಿನೇ ಶುರುವಾಗಿದೆ. ದಯವಿಟ್ಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಅರ್ಜಿಗಳನ್ನು ಸಲ್ಲಿಸಿ. ಈಗ ಪೊಲೀಸ್ ಕಾಲ್ ಆಗ್ತಿರೋದೇ ಕಮ್ಮಿ ಆಗ್ತಾಯಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನಿಮಗೆ. ಇನ್ನು ಟ್ರೇಡ್ಸ್ಮನ್ ಎಲಿಜಿಬಿಲಿಟಿ ನೋಡಿ, ಕಾನ್ಸ್ಟೇಬಲ್ ವೆಟರ್ನರಿಗೆ 10th ಪಾಸ್ ಆಗಿರಬೇಕು, 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಡ್ರೈವರಿಗೆ 10th ಪಾಸ್ ಆಗಿರಬೇಕು, ಮತ್ತು HMV ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಸರಿನಾ? ಇನ್ನು ಕಾನ್ಸ್ಟೇಬಲ್ ನರ್ಸಿಂಗ್ ಆರ್ಡಿನರಿಲಿಗೆ 10th ಪಾಸ್ ಆಗಿರಬೇಕು, ಮತ್ತು ಫಸ್ಟ್ AID ಸರ್ಟಿಫಿಕೇಟ್ ಇನ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಗೆಳೆಯರೆ. ಅಂಥ ಒಳ್ಳೆ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಕಾನ್ಸ್ಟೇಬಲ್ ನೋಡಿ, ಅದರ್ ಟ್ರೇಡ್ಸ್ಗೆ 10th ಪಾಸ್ ಆಗಿರಬೇಕು, 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು, ಆರ್ 1 ಇಯರ್ ರಿಲೇಟೆಡ್ ಟ್ರೇಡು, ITI ಇನ್ ರಿಲೇಟೆಡ್ ಟ್ರೇಡು, 1 ಇಯರ್ ಎಕ್ಸ್ಪೀರಿಯೆನ್ಸ್ ಆರ್ 2 ಇಯರ್ ITI ಇನ್ ರಿಲೇಟೆಡ್ ಟ್ರೇಡಲ್ಲಿ ನೀವು ಮುಗಿದಿದ್ರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ನೋಡಿ, 10th ಪಾಸ್ ಆಗಿರಬೇಕು, ITI ಪಾಸ್ ಆಗಿರಬೇಕು, ಸರಿನಾ? ಅಂಥ ಒಳ್ಳೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು. ನೋಡಿ, ITI ಮಾಡಿದವ್ರಿಗೂ ಸುವರ್ಣ ಅವಕಾಶ. ಯಾರ್ಯಾರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಹೋಗಿ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು, ಸರಿನಾ? ನೋಡಿ, ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಪೋಸ್ಟ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಡಿವೈಡ್ ಮಾಡಿದ್ದು ಬೇಕಾದರೆ
ವೆಟರ್ನರಿಯಲ್ಲಿ 34 ಹುದ್ದೆಗಳು, ಡ್ರೈವರ್ ಫಾರ್ ಮೇಲಲ್ಲಿ 553 ಹುದ್ದೆಗಳು, ಗಾರ್ಡ್ನರಲ್ಲಿ 41, ವಾಟರ್ ಕ್ಯಾರಿಯರಲ್ಲಿ 5 ಹುದ್ದೆಗಳು, ಕಾಬ್ಲರ್ನಲ್ಲಿ 25 ಹುದ್ದೆಗಳು, ಟೈಲರಲ್ಲಿ 41 ಹುದ್ದೆ, ವಾಷರ್ಮ್ಯಾನಲ್ಲಿ 74, ಬಾರ್ಬರಲ್ಲಿ 43, ವೈಟರಲ್ಲಿ 3, ಕಾರ್ಪೆಂಟರಲ್ಲಿ 7, ನರ್ಸಿಂಗ್ ಆರ್ಡನರಲ್ಲಿ ಒಟ್ಟು 1 ಹುದ್ದೆಗಳು ಖಾಲಿವೆ. ಒಟ್ಟು 827 ಹುದ್ದೆಗಳಲ್ಲಿ ಖಾಲಿವೆ ಗೆಳೆಯರೆ. ನೋಡಿ, ಡ್ರೈವರಿಗೆ ಭಾಳ ಹುದ್ದೆಗಳನ್ನು ಇಲ್ಲಿ ಕರೆದಿರೋದು. ದಯವಿಟ್ಟು ಹೆವಿ ಡಿ ಎಲ್ ಯಾರ್ದಿರೋ ಅವರೆಲ್ಲ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ಬೋದು. SLC ಆದರೆ ಮಾತ್ರ, SLC ಆದರೆ ಸಾಕು, ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ನೀವು, ಸರಿನಾ. ಪೇ ಅಲೈನ್ಸ್ ನೋಡಿ, ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಸ್ಯಾಲ್ರಿ 2026 ಪೇ ಸ್ಕೇಲ್ ನೋಡಿ 21,700ರಿಂದ 69,100 ರೂಪಾಯಿಗಳು ಪರ್ ಮಂತ್ ಇರುತ್ತೆ. ಲೆವೆಲ್ 3ಯಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿಯನ್ನು ಡಿವೈಡ್ ಮಾಡ್ತಾರೆ, ಸರಿನಾ. ಅಲವೆನ್ಸ್ ನೋಡಿದ್ರೆ HRA, DA ಆ್ಯಂಡ್ ಅದರ್ ಅಲವೆನ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಸರಿನಾ. ಟ್ರೇಡ್ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ, PET ಆ್ಯಂಡ್ PST ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ನಿಮ್ಮ ಸೆಲೆಕ್ಷನ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ. ಅಪ್ಲೈ ಆನ್ಲೈನ್ ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದರೆ, ಫಸ್ಟ್ ನೀಡ್ ಚೆಕ್ SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ನೋಟಿಫಿಕೇಷನ್ ಲಿಂಕ್ PDF. ನಾನು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈ ಒಂದು ಲಿಂಕನ್ನು ನೀಡ್ತೇನೆ. ದಯವಿಟ್ಟು ಅರ್ಜಿಗಳನ್ನು ಹಾಕೋಣಿಕ್ಕಿಂತ ಮುಂಚೆ ಅದೊಂದು ನೀವು ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದಿ ನಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಎಲ್ಲ ಲಿಂಕ್ಗಳಿವೆ, ನಾನೆಲ್ಲ ನಿಮಗೆ ಲಿಂಕ್ಗಳನ್ನ ನೀಡ್ತೇನೆ, ಸರಿನಾ. ದಯವಿಟ್ಟು ಅರ್ಜಿ ಹಾಕ್ಲಿಕ್ಕೆ ಮುಂಚೆ ನೀವು ಒಂದು ಸಲ ಓದಿ ನಂತರ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಂಡ್ರೆ ಉತ್ತಮ ಅಂತ ನಾನು ಹೇಳ್ತೇನೆ ಗೆಳೆಯರೆ, ಸರಿನಾ. ಇಷ್ಟು ಈ ಒಂದು SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ, ಸರಿನಾ. ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಬಹುದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಶುರುವಾಗಿದೆ ಡೇಟ್ಗಳು. ಇಷ್ಟು ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇದೇ ರೀತಿ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.